ಇವಾಗ ಕಾಶಿಗೆ ಹೋಗ್ತೀಯಾ ಅಥವಾ ಮದುವೆ ಮಾಡ್ಕೋತೀಯಾ? ಇನ್ನೇನು ಕಾಶಿ ಯಾತ್ರೆ ಕ್ಯಾನ್ಸಲ್. ಕೂತ್ಕೋ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ನಾನು ರೆಡಿ ಆಗಬೇಕು. ಅದು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರ್ಕೊಂಡು ಬಂದೆ. ಯಾವುದ್ರ ಬಗ್ಗೆ ಮಾತಾಡ್ಬೇಕಿತ್ತು? ನಿನ್ನ ಮುಂದಿನ ಜೀವನದ ಬಗ್ಗೆ. ಎಷ್ಟು ದಿವಸ ಬ್ಯಾಚುಲರ್ ಆಗಿದ್ರಿ, ಈಗ ಮದ್ವೆ ಆಗ್ತಿದ್ದೀರಾ? ಹಾ, ಆಗ್ತಾ ಇದ್ದೀವಿ. ಇದ್ರ ಬಗ್ಗೆ ಎಲ್ಲಾನು ಮಾತಾಡಿನೇ ಮದ್ವೆ ಆಗ್ತಿದೀವಲ್ವಾ? ಅದ್ರಲ್ಲಿ ಸೀಕ್ರೆಟ್ ಆಗಿ ಮಾತಾಡೋ ಅಂಥದ್ದೇನಿದೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಮಾತಾಡೋದಕ್ಕೆ ತುಂಬಾ ಇದೆ. ಯಾಕೆಂದ್ರೆ ಮೊದಲಿನ ಹಾಗೆ ಈಗ ಯಾವುದು ಇರಲ್ಲ. ಅಸಲಿ ಕತೆ ಈಗ ಶುರುವಾಗುತ್ತೆ. ಅಜ್ಜಿ, ನನ್ನ ಹತ್ರ ಏನ್ ಮಾತು? ಹಾ, ಇರು. ಹಾ, ಇಷ್ಟು ದಿವಸ ನೀನು ನಿಮ್ಮನೆಯಲ್ಲಿ ನಿಮ್ಮನೆಯವ್ರ ಜೊತೆ ನಿನಗಿಷ್ಟ ಬಂದಂತೆ ಇದ್ದೆ. ಇನ್ನು ಮುಂದೆ ನಮ್ಮನೆಯವ್ರ ಜೊತೆ ಹೊಂದ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ನಿನಗಿದೆಯಾ? ಅಲ್ಲ, ನೀವು ದಿಢೀರಾಗಿ ಹೀಗೆ ಕೇಳಿದ್ರೆ ನಾನು ಏನು ಹೇಳಿ? ನನಗೇನು ಗೊತ್ತಾಗ್ತಿಲ್ಲ. ನೀವು ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತ ಕೇಳ್ಬಹುದಾ? ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಈಗ ಹೇಳು, ನಮ್ಮ ಮನೆಯಲ್ಲಿ ಹೊಂದ್ಕೊಂಡು ಹೋಗ್ತೀಯಾ? ನಮ್ಮಲ್ಲಿ ಅಂತರ ಬಹಳ ಇದೆ, ಹೇಗ್ ಸರಿದೂಗಿಸ್ಕೊಂಡು ಹೋಗ್ತೀಯಾ? ಅಜ್ಜಿ, ನಂಗೆ ಸುಳ್ಳು ಹೇಳಕ್ ಬರಲ್ಲ. ಕ್ಷಮಿಸಿ, ಆದ್ರೆ ಈಗ ನನ್ನ ಹತ್ರ ನಿಮ್ ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಇಲ್ಲ. ಆದ್ರೆ ಒಂದಂತೂ ನಿಜ, ಇಷ್ಟ ದಿನ ಒಂದು ಮನೆ ಮಗಳಾಗಿ ನನ್ನ ಕರ್ತವ್ಯನ, ನನ್ನ ಜವಾಬ್ದಾರಿನ ನನ್ನ ಕೈಯಲ್ಲಾದಷ್ಟು ನಿಭಾಯಿಸಿದ್ದೀನಿ. ನೀವ್ಯಾಕೆ ಇದನ್ನೆಲ್ಲ ನನಗೆ ಹೇಳ್ತಾ ಇದ್ದೀರಾ? ಏನ್ ನಿಮ್ಮ ಮಾತಿನ ಅರ್ಥ? ಅಂದ್ರೆ ಎಲ್ಲದಕ್ಕೂ ನಾನೇ ಕಾಂಪ್ರಮೈಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾನಾ? ಛೇ, ನಾನು ಹಾಗೆ ಹೇಳಲಿಲ್ಲ. ನೀನು ಇನ್ನೊಂದು ಮನೆಯಿಂದ ಈ ಮನೆಗೆ ಬರ್ತಿದೀಯಾ, ಜಾಸ್ತಿ ನೀನೇ ಹೊಂದ್ಕೊಳ್ಬೇಕಾಗುತ್ತೆ. ಎಲ್ರು ಹಾಗೆ ಅಲ್ವಾ? ಬಟ್ ನಾನು ಹಾಗಲ್ಲ. ನಾನು ಜೀವ ಒಬ್ರನ್ನೊಬ್ರು ಪ್ರೀತಿಸಿ ಹೇಗಿದೀವೋ ಹಾಗೆ ಒಪ್ಕೊಂಡು ಮದ್ವೆ ಆಗ್ತಾ ಇದ್ದೀವಿ. ಅಷ್ಟು ಸಾಕನ್ಸುತ್ತೆ. ಬಾಕಿ ಏನೇ ಇದ್ರು, ಏನೇ ಸಮಸ್ಯೆ ಆದ್ರೂ ಅದು ನನ್ನ ಪ್ರಾಬ್ಲಮ್ ಅಲ್ಲ. ಎಷ್ಟು ದಿವಸ ನನ್ನ ಮಗಳ ಮನೆಯಲ್ಲಿ ಏನೇ ಇದ್ದಿದ್ರು ನೆಮ್ಮದಿ ಇತ್ತು. ಇವಳು ಯಾಕೋ ಏನೋ ಎಲ್ಲ ಹಾಳು ಮಾಡೋ ತರ ಕಾಣ್ತಾ ಇದ್ದಾಳಲ್ಲ. ನಮ್ ಸೊಸೆ ಎಷ್ಟು ಮುದ್ದ ಕಾಣ್ತಿದ್ದಾಳೆ. ನನ್ ಕಣ್ಣೆ ಬಡ್ದು ಬಿಡುತ್ತೇನೋ, ದೃಷ್ಟಿ ತೆಗ್ಬಿಡ್ಲ. ನೋಡು, ಎಲ್ಲ ಸೇರಿಸಿ ಒಟ್ಟಿಗೆ ದೃಷ್ಟಿ ತೆಗೆಯೋಣ. ಈಗ ಸ್ವಲ್ಪ ಸಮಾಧಾನ. ಬನ್ನಿ.
ಕೊಡಿಮ್ಮ ಕಾಯಿ. ಬಲಗಾಲ್ ಇಟ್ಕೊಂಡು ಹಸೆಮಣೆ ಮೇಲೆ ಕೂತ್ಕೊಮ್ಮ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಹೇಳಿ ಮಾಮ. ತಗೊಳ್ಳಿ, ಇಬ್ರು ಹಾರ ಹಾಕೊಳ್ಳಿ. ಅವ್ರಿಗೆ ಕೂಡ ಮುಟ್ಟಿಸ್ಕೊಂಡ್ ಬರ್ಲಿಲ್ಲ. ಗಟ್ಟಿ ಮೇಳ, ಗಟ್ಟಿ ಮೇಳ, ಗಟ್ಟಿ ಮೇಳ. ಈಗ ಕನ್ಯಾದಾನ ಶಾಸ್ತ್ರ ಶುರು ಮಾಡ್ಬೇಕು. ಅಣ್ಣನ್ ಕರಿತೀರಾ? ಅಣ್ಣ ಜಯಲ್ಲಿ ಅಯ್ಯೋ ದೇವ್ರೆ, ಈಗ ಇದ್ದೇ ಇದ್ನಲ್ಲ, ಎಲ್ಲಿ ಹೋದವನು? ಜಯದೇವ ಅಣ್ಣ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಬನ್ನಿ. ಆಯ್ತು ಆಯ್ತು. ಪ್ರತಿ ಕ್ಷಣನೂ ತಂಗಿ ಅಂತ ಪ್ರಾಣ ಬಿಡೋದು ನನ್ನ ಗೆಳೆಯ. ಆದರೆ ಇವ್ರುಗಳಿಗೆ ಈ ಸ್ವಾರ್ಥಗಳ ಅಸಲಿಯತ್ತು ಗೌತಮ್ ಗತಿ ಯಾವಾಗ ಗೊತ್ತಾಗುತ್ತೋ?